ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಪ್ಪ ಗ್ರಾಮದಲ್ಲಿ ಸುಮಾರು 2,55,000 ರೂಪಾಯಿಗಳನ್ನು ಖರ್ಚು ಮಾಡಿ ಹೊಸದಾಗಿ ಚಿಕ್ಕದಾಗಿ ಶ್ರೀ ಆಂಜನೇಯ ದೇವರ ರಥವನ್ನ ಮಾಡಿಸಿ ದಿನಾಂಕ 10/5/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಲೋಕಾರ್ಪಣೆ ಮಾಡಿದರು. ಕೊಪ್ಪ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಚಿಕ್ಕ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು. ಗ್ರಾಮದ ಮಹಿಳೆಯರು ಆರತಿ ಪಂಚ ಕಳಸದೊಂದಿಗೆ ಬಂದು ರಥೋತ್ಸವಕ್ಕೆ ಬೆಳಗ್ಗೆ ಚಾಲನೆ ನೀಡಿದರು. ಗ್ರಾಮದ ದೇವರುಗಳಾದ ಶ್ರೀ ದುರ್ಗಾ ಮಾತೆ, ಬೈರಸಿದ್ದೇಶ್ವರ ಸ್ವಾಮಿ, ದೊಣ್ಣೆ ಕೆಂಚಮ್ಮ ಹಾಗೂ ಪರಶುರಾಮ ದೇವರುಗಳ ಉತ್ಸವವು ರಥಬೀದಿಯ ತುಂಬಾ ಶಂಖ, ಜಾಗಟೆ, ಹಲಿಗೆ, ಜಾಂಜ್ ಮೇಳದ ಶಬ್ದವು ಮುಗಿಲು ಮುಟ್ಟುವಂತಿತ್ತು. ಯುವಕರು ಗೋವಿಂದ ಗೋವಿಂದ ಎಂದು ಕೂಗುತ್ತಾ, ಕೇಕೆ ಹಾಕಿ ಕುಣಿಯುತ್ತಾ, ನರ್ತನ ಮಾಡುತ್ತಾ ಜೈ ಶ್ರೀರಾಮ್ ಅನ್ನುತ್ತಾ ಸಾಗಿದರು. ಗ್ರಾಮದ ಆಂಜನೇಯ ದೇವಸ್ಥಾನದಿಂದ ರಥವು ಪ್ರಾರಂಭವಾಗಿ ಬನ್ನಿ ಮಂಟಪಕ್ಕೆ ಬಂದು ಮಂಗಳಾರತಿಯೊಂದಿಗೆ ಹಿಂದಿರುಗಿ ದೇವಸ್ಥಾನ ತಲುಪಿತು. ನಂತರ ಬೇಟೆಯಾಡುವ ಕಾರ್ಯ ಹಾಗೂ ದಾಸಪ್ಪಗಳಿಂದ ಭೂತ ಸೇವೆ, ಮಣಿ ಆಡಿಸುವ ಶಾಸ್ತ್ರದೊಂದಿಗೆ ಓಕಳಿಯಾಡಿ ಮಹಾಮಂಗಳಾರತಿಯೊಂದಿಗೆ ಮಹಾಪ್ರಸಾದ ವಿನಿಯೋಗ ನಡೆಯಿತು. ಕೊಪ್ಪ ಗ್ರಾಮಸ್ಥರು ಅದ್ದೂರಿಯಾಗಿ ರಥೋತ್ಸವವನ್ನು ಆಚರಿಸಿದ ಹಬ್ಬಕ್ಕೆ ಸಂತಸ ಬಂದು ಶುಭ ಕೋರಿದೆ. ವರದಿ ಶಿವಕ್ಕಳ, ಆಂಜನೇಯ ಹಾಡ್ಗಾರ, ದಾವಣಗೆರೆ ಜಿಲ್ಲೆ. ಗಾಲಿಗೆ ಒಳ್ಳೆ